ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಈ ಒಂದು 25 days PT ಜಿಮ್ ಚಾಲೆಂಜ್. ಅಂದ್ರೆ ನನ್ನ ಒಂದು ಡಯಟ್ ಹೇಗಿರುತ್ತೆ, ಜಿಮ್ ಅಟೆಂಡ್ ಮಾಡ್ತೀನ ಇಲ್ವಾ ಇವತ್ತು 10th ಡೇ ಆಗಿದೆ. ಓಕೆನಾ? ಸೊ ಮಾರ್ನಿಂಗ್ ನಾನು ಡ್ರಿಂಕ್ ಪ್ರಿಪೇರ್ ಮಾಡ್ತಾ ಇದೀನಿ. ಸೊ ವಿಡಿಯೋ ನೋಡಿ ಕೊನೆವರೆಗೂ. ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಒಂದು ಹೊಸದಾಗಿ ಈ ಒಂದು ಸೀರೀಸ್ ಮಾಡ್ತಾ ಇದೀನಿ, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ನಿಮ್ ಜೊತೆ ನೀವು ಶೇರ್ ಮಾಡೋಣ ಅಂತ ಹೇಳಿ. ಸೊ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡಿ, ನಾನು ಒಂದು ಮಾರ್ನಿಂಗ್ ಡ್ರಿಂಕ್ ನ ತೋರಿಸ್ಕೊಡ್ತಾ ಇದೀನಿ. ಸೊ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಜಜ್ಜಿಟ್ಕೊಂಡಿದೀನಿ ಒಂದ್ ಸ್ವಲ್ಪ. ಇಲ್ಲಿ ನಿಂಬೆ ಹಣ್ಣು ದೊಡ್ಡದಿತ್ತು, ಇದು ಕಟ್ ಮಾಡಿ ಬೀಜ ತೆಗ್ದಿದೀನಿ. ಇದು ಒಂದ್ ಸ್ವಲ್ಪ ನಿನ್ನೆ ಅಮ್ಮ ಊಟ ಕಳ್ಸಿರಲ್ಲ, ನನ್ನ ತಮ್ಮ ಮತ್ತೆ ಅಮ್ಮ, ಅದರಲ್ಲಿ ಬಂದಿದ್ ನಿಂಬೆಹಣ್ಣು ಒಂಚೂರು ರಸ ಇರ್ಬೋದು ಅಂತ ಇದು ಇಟ್ಟಿದ್ದೀನಿ. ಸೊ ನಿನ್ನೆ ರೋಟಿ ಮತ್ತೆ ಮಶ್ರೂಮ್ ಕರಿ ತಿಂದಿದೆ. ಮಶ್ರೂಮ್ದು ಗ್ರೇವಿ ಇನ್ನೊಂದ್ ಸ್ವಲ್ಪ ಇದೆ ಫ್ರಿಜ್ ಅಲ್ಲಿ, ನೋಡೋಣ ಅದು ಯೂಸ್ ಮಾಡ್ತೀನಿ. ನೋಡೋಣ ಅದಕ್ಕೆ ಏನ್ ಮಾಡ್ಕೊಳ್ತೀನಿ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ಹನಿ ಇದೆ, ಮತ್ತೆ ಇಲ್ಲಿ ನೀರ್ ಬಿಸಿಗಿಟ್ಟಿದೀನಿ, ಬಿಸಿ ಆಗಿದೆ. ಇವಾಗ ಆಸ್ ಯೂಶುವಲ್ ನಾನು ನಿಮ್ಗೆ ಈ ಒಂದು ಅಳತೆ ಈ ಒಂದು ಪಾತ್ರೆನಲ್ಲಿ ನಾನು ನೀರ್ ಹಾಕೊಳ್ತೀನಿ, ನೋಡಿದಿರಿ ಅಲ್ವಾ. ಸೊ ಇದಕ್ಕೆ ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದೀನಿ, ಹಾಗೆ ನಿಂಬೆ ಹಣ್ಣು ರಸ ಹಾಕ್ತೀನಿ. ನೋಡ್ತಿರ್ಬೋದು ನೀವಿಲ್ಲಿ. ಗಾಡ್, ಚೂರಿದೆ ಇದರಲ್ಲಿ, ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೆ ಒಂಚೂರು ನಾನು ಇಟ್ಟಿದ್ದೆ ಫ್ರಿಜ್ ಅಲ್ಲಿ. ಓಕೆ, ಸೊ ಇದೆರಡು ಚೆನ್ನಾಗಿ ಹಿಂಡ್ಕೊಳ್ತೀನಿ. ನೋಡಿ, ನಿಮಗ್ ಬೇಕಾದ್ರೆ ಒಂದ್ ಸ್ವಲ್ಪ, ಯಾವಾಗ್ಲೂ ಹೇಳ್ತೀನಲ್ಲ, 1 ಲೋಟ ಕುಡಿಯೋದಿದ್ರೆ ಒಂದ್ ಅರ್ಧ ಹೋಲಷ್ಟು ನಿಂಬೆಹಣ್ಣು ಹಾಕೊಡಿ. ಇಲ್ಲ ಅಂತ ಅಂದ್ರೆ 2 ಹೋಳು ಹಾಕೊಳ್ಳಿ. ಇದು ದೊಡ್ಡದಾಗಿದೆ, ನೋಡ್ತೇನೆ ನಾನು ಎಷ್ಟು ಬೇಕಾಗ್ಬೋದು. ಸೊ ಪೂರ್ತಿ ಹಾಕ್ಬಿಡ್ತೀನಿ. ಒಂದ್ ಸ್ವಲ್ಪ ಇದ್ರಲ್ಲಿ ರಸ ಇದೆ, ಬಿಡ್ತೀನಿ, ಸಾಕಾಗುತ್ತೆ. ಯಾಕಂದ್ರೆ ಇದನ್ನ ಓಟ್ಸ್ ಮಾಡ್ಕೊಳ್ತೀನಲ್ಲ, ಆವಾಗ ಒಂಚೂರ್ ಮೇಲೆ ಹಾಕೋತೀನಿ. ಈಗ ಸಾಕು, ಯಾಕಂದ್ರೆ ಸ್ವಲ್ಪ ಇದು ಹಣ್ಣು ದೊಡ್ಡದಿದ್ದಲ್ಲ ಅದಕ್ಕೆ. ಸೊ ಇದು ಫ್ರಿಜ್ ಅಲ್ಲಿ ಇಡ್ತೀನಿ, ಇದೆರಡು ಬಿಸಾಕ್ತೀನಿ. ಸೊ ಇದಕ್ಕೊಂಚೂರು ಇವಾಗ ಹನಿ ಹಾಕಿ ನೀರ್ ಹಾಕೋಣ. ಸ್ನೇಹಿತರೆ, ಇಲ್ಲೊಂದು ಅರ್ಧ ಸ್ಪೂನ್ ಅಷ್ಟು ಹನಿ ತಗೊಂಡಿದೀನಿ. ಸೊ ಮಿಕ್ಸ್ ಮಾಡ್ತೀನಿ ಈಗ ನೀರ್ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನನ್ನ ಒಂದು ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗುತ್ತೆ. ನನ್ನ ಜೊತೆ ನೀವೂ ಮಾಡ್ಕೊಂಡು ಕುಡೀರಿ. ಬೆಳಗ್ಗೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಿಮ್ಗೆ ಏನಾದ್ರು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಹೋಗುತ್ತೆ, ಗ್ಯಾಸ್ಟ್ರಿಕ್ ಇದ್ರೆ ಹೋಗುತ್ತೆ, ಸುಸ್ತು ನಿಶಕ್ತಿ ಇದ್ರೆ ಹೋಗುತ್ತೆ. ತುಂಬಾ ಒಳ್ಳೇದು ಇಂಡೈಜೆಷನ್ಗೆ ಮತ್ತೆ ಉರಿ ಮೂತ್ರಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ತುಂಬಾ ಒಳ್ಳೆ ಒಂದು ಡ್ರಿಂಕ್. ಉರಿ ಮೂತ್ರ ಇದ್ರೆ ಶುಂಠಿ ಹಾಕೊಳ್ಬೇಡಿ, ಹಾಗೆ ಲೈಮು ಜೇನುತುಪ್ಪ ಹಾಕೊಳ್ಳಿ, ಬೆಳ್ಳುಳ್ಳಿ ಹಾಕೊಳ್ಬೋದು ಚೂರು. ನೀವು ಎಳ್ನೀರ್ ಚೆನ್ನಾಗಿ ಕುಡೀರಿ. ಏನಾದ್ರೂ ಉರಿ ಮೂತ್ರ ಇದ್ರೆ ಎಳ್ನೀರ್ ಚೆನ್ನಾಗಿ ಕುಡೀರಿ. ಇದನ್ನ ಬಿಟ್ಟು ಒಂದು 2 days ಬರೀ ಎಳ್ನೀರ್ ಕುಡೀರಿ, ಮತ್ತೆ ಬ್ಯಾಕ್ ಅಗೈನ್ ಇದನ್ನ ಕುಡೀರಿ, ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿತ್ತು ಈ ತರ. ರೆಡಿ ಆಯ್ತು. ಇವಾಗ ಇದನ್ನ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತೀನಿ. ಈಗ 2 ಗ್ಲಾಸ್ ಆಗುತ್ತೆ ಆಸ್ ಯೂಶುವಲ್. ಸೊ ಇದನ್ನ ನಾನು ಮುಚ್ಚಿಟ್ಟಿರ್ತೀನಿ, ಮತ್ತೆ ಕುಡಿತೀನಿ. ಯೂಶಲಿ ನಾನು ಇದನ್ನ ಕುಡಿಯೋದು ಅಷ್ಟೇ ತೋರಿಸ್ತೀನಲ್ವಾ, ಇದನ್ನು 2 ಖಾಲಿ ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ಕುಡಿತೀನಿ. ಇನ್ನು ಇದನ್ನ ಸ್ವಲ್ಪ ಬಿಟ್ಟು ಕುಡಿಯೋದು ಹತ್ರ ಇಲ್ಲ. ಇದು ಖಾಲಿ ಆದ ಕೂಡಲೇ ಇದನ್ನ ಕುಡಿಯೋದು. ಸೊ ಜ್ಯೂಸ್ ಕುಡಿದು ಒಂದು 2 hours ಆದ್ಮೇಲೆ ನಾನಿಲ್ಲಿ ದ್ರಾಕ್ಷಿ ತಿನ್ನೋಣ ಅಂತ ಹೇಳಿ ಹಾಕೊಂಡಿದ್ದೀನಿ. ದ್ರಾಕ್ಷಿ ತಿಂದು ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕೂಡ ತಿಂದೆ, ಅಂದ್ರೆ ನೆನೆಸಿರುವಂತಹ ಒಣ ದ್ರಾಕ್ಷಿ ಮತ್ತೆ ಬಾದಾಮಿ. ಸ್ನೇಹಿತರೆ, ಈಗ ಟೈಮ್ ಬಂದು 9:15 ಆಗಿದೆ. ಸೊ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಆದ್ಮೇಲೆ ಈಗ ನಾನಿಲ್ಲಿ ಸಲಾಡ್ ಮತ್ತೆ ಸ್ಪ್ರೌಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೀಟ್ರೂಟು, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಟೊಮೆಟೊ, ಹಾಗೆ ಸ್ವಲ್ಪ ಸ್ಪ್ರೌಟ್ಸ್ ಒಂಚೂರು ಯಾವಾಗ್ಲಿಗಿನ ಚೂರು ಜಾಸ್ತಿನೇ ತಗೊಂಡಿದ್ದೀನಿ. ಯಾಕಂದ್ರೆ ಈಗ ನಾನು ಓಟ್ಸ್ ತಿಂತಾ ಇದೀನಿ, ಹಾಗಾಗಿ. ಯಾಕಂದ್ರೆ ನಿನ್ನೆಲ್ಲ ರೋಟಿ ಆಗಿತ್ತಲ್ವಾ ರಾತ್ರಿ, ಸ್ವಲ್ಪ ಬೆಳಿಗ್ಗೆ ಲೈಟ್ ಆಗಿರ್ಲಿ ಅಂತ ಹೇಳಿ ಇದು ತಿಂದು ಒಂದು 15 minutes ಆದ್ಮೇಲೆ ಒಂದ್ ಸ್ವಲ್ಪನೇ ಓಟ್ಸ್ ತಿಂದ್ರೆ ಬೆಳಗ್ಗಿಂದು ನಂದು ಆಹಾರ ಮುಗಿಯುತ್ತೆ. ನೋಡ್ತೀನಿ
ಇದು ತಿಂದು ಸಾಕಾಯ್ತು ಅನ್ಸಿದ್ರೆ ನಾನು ಒಟ್ಟಿಗೆ ಅಡ್ಗೆ ಮಾಡ್ಕೊಳ್ತೀನಿ, ಅಂದ್ರೆ ಮಧ್ಯಾಹ್ನಕ್ಕೆ. ಇಲ್ಲ ಹಸಿವು ಇದ್ರೆ ಇನ್ನ ಓಟ್ಸ್ ತಗೊಳ್ತೀನಿ. ಸೊ ಇದು ಮಾರ್ನಿಂಗ್ ನನ್ನ ಒಂದು ಫುಡ್. ಸೊ ಇದಕ್ಕೆ ನಾನು ಇವಾಗ ಒಂದ್ ಸ್ವಲ್ಪ ಪೆಪ್ಪರ್, ಚೂರೆ ಸಾಲ್ಟ್ ಮತ್ತೆ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಸೊ ಇದು ಸೆಕೆಂಡ್ ಟೈಮ್ ಕೂಡ ಇದು ಖಾಲಿ ಆಯ್ತು. ನಾನು ನಿಮ್ಗೆ ಹೇಳಿದ್ದಲ್ವಾ ಪ್ರೀವಿಯಸ್ ವಿಡಿಯೋನಲ್ಲಿ ಇದಕ್ಕೆ ಹಾಕಿದ್ದೆ, ಸ್ವಲ್ಪ ಇದು ತೂತ್ ಮಾಡಿದೀನಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಹೋಲ್ಸು. ಸೊ ಇದ್ರಲ್ಲಿ ನಾನು ಸ್ಪ್ರೌಟ್ಸ್ ಮಾಡ್ಕೊಂಡಿದ್ದೆ. ಸೊ ಈಗ ಬಟ್ಟೆನಲ್ಲಿ ಕಟ್ಟಿದ್ದೀನಲ್ಲ ಅದನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ತೊಳೆದು, ಐ ಮೀನ್ ಅದು ಆಲ್ರೆಡಿ ತೊಳೆದು ಹಾಕಿರೋದು ಸ್ಪ್ರೌಟ್ಸ್ ಬಟ್ಟೆನಲ್ಲಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಅದನ್ನ ಇವಾಗ ಈ ಬಾಟ್ಲ್ ನಾನು ಸ್ವಲ್ಪ ಚೆನ್ನಾಗಿ ತೊಳೆದು ಹೊಸದಾಗಿ ಸ್ಪ್ರೌಟ್ಸ್ ಹಾಕ್ಬೇಕಾಗತ್ತೆ. ಬಟ್ಟೆನಲ್ಲಿ ಕಟ್ಟಿಟ್ಟಿದೀನಿ, ಅದನ್ನ ಇದಕ್ಕೆ ಹಾಕ್ತೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಹಾಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಾ ಪೆಪ್ಪರ್ ಪೌಡರ್ ಮಾಡಿಟ್ಟಿದ್ನಲ್ಲ ಅದನ್ನ ಹಾಕಿದ್ದೀನಿ. ಮತ್ತೆ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಗೆ ಚೂರೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಸೊ ಇದು ಮಾರ್ನಿಂಗ್ ಸಲಾಡ್ಗೆ ಆಗ್ಬಿಡತ್ತೆ. ಸೊ ಸಲಾಡ್ ಎಲ್ಲ ತಿಂದು ನಾನು ಒಂದ್ ಸ್ವಲ್ಪ ಕೆಳಗೆ ಹೋದೆ. ಅಂಗಡಿನಲ್ಲಿ ಶಾಂತ ಅವ್ರು ಬಂದಿದ್ರು ಆಲ್ರೆಡಿ, ಯಾಕಂದ್ರೆ ಕೀ ಕೊಟ್ಟಿದ್ದೆ ಅವ್ರಿಗೊಂದು, ಬಂದು ಕೆಲಸ ಶುರು ಮಾಡಿದ್ರು. ಹಾಗಾಗಿ ಜಸ್ಟ್ ನೋಡ್ಕೊಂಡು ಏನಾದ್ರೂ ಅವ್ರಿಗೆ ಕೆಲಸ ಇದ್ರೆ ಹೇಳಿಬಿಟ್ಟು ಬರೋಣ ಅಂತ ಹೇಳಿ ಕೆಳಗೆ ಹೋಗಿ ಮತ್ತೆ ನಾನು ಬಂದೆ. ಸೊ ಅವ್ರಿಗೂ ಒಂದ್ ಸ್ವಲ್ಪ ಎಲ್ಲ ಹೇಳಿ ಏನೇನ್ ಕೆಲ್ಸಗಳು ಮಾಡ್ಬೇಕು ಅಂತ ಹೇಳಿ ಮನೆಗೆ ಬಂದು ಆಮೇಲೆ ನಾನು ನನ್ನ ಕೆಲಸ ಶುರು ಮಾಡ್ಕೊಂಡೆ. ಸ್ನೇಹಿತರೆ ಈಗ ಟೈಮ್ ಬಂದು 10:15 ಆಗಿದೆ. ಸೊ ನಾನು ಕೆಳಗಡೆ ಶಾಂತ ಅವ್ರಿಗೆ ಸ್ವಲ್ಪ ಕೆಲಸ ಹೇಳಿ ಇಲ್ಲಿ ಮೇಲ್ ಬಂದೆ. ಸ್ವಲ್ಪ ಓಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಸ್ಪ್ರೌಟ್ಸ್ ಎಲ್ಲ ತಿಂದಾಗಿದೆ ಅಲ್ವಾ. ಸೊ ಇದು ಮಧ್ಯಾಹ್ನಕ್ಕಾಗತ್ತೆ ಅಥವಾ ಸಂಜೆಗೆ. ಈಗ ನಾನು ಓಟ್ಸ್ ಮಾಡ್ಕೊಳ್ತಾ ಇದೀನಿ. ಸೊ ಈ ಒಂದು ಸಣ್ಣ ಲೋಟದಲ್ಲಿ ಏನು ಎರಡೂವರೆ ಲೋಟ ನೀರ್ ಹಾಕಿದೀನಿ, 1 ಲೋಟ ಓಟ್ಸ್ ಹಾಕ್ತಾ ಇದೀನಿ. ಅಳತೆ ಮಾಡಿ ಹಾಕೊಂಡ್ರೆ ಸ್ವಲ್ಪ ನಂಗೆ ವೇಸ್ಟ್ ಆಗಲ್ಲ, ಎಷ್ಟು ಬೇಕೋ ಅಷ್ಟೇ ತಿನ್ಬೋದು. ಸೊ 1 ಲೋಟ. ಸೊ ಇದೆಲ್ಲ ಬಳ್ದು ಹಾಕೊಳ್ತೀನಿ ಇವಾಗ. ಸ್ನೇಹಿತರೆ ಆಲ್ಮೋಸ್ಟ್ ಓಟ್ಸ್ ರೆಡಿ ಆಗ್ತಿದೆ. ಅದು ಇವಾಗ ನೆನಪಾಗ್ತಾ ಇದೆ ನನ್ಗೆ, ಸೋಯಾ ಮಿಲ್ಕ್ ಇದೆ ಅಂತ ಹೇಳಿ ಫ್ರಿಡ್ಜ್ ಅಲ್ಲಿ. ಸೊ ಹಾಗಾಗಿ ನಾನು ಸೋಯಾ ಮಿಲ್ಕ್ ನ ಕೂಡ ಆಡ್ ಮಾಡೋಣ ಅಂತ ಸ್ವಲ್ಪ ತೆಕ್ಕೊಳ್ತಾ ಇದೀನಿ. ಇದ್ರಲ್ಲೇ ಮಾಡ್ಬೋದಾಗಿತ್ತು ಓಟ್ಸು, ಬಟ್ ಇಟ್ಸ್ ಓಕೆ. ನೋಡೋಣ ಸಂಜೆಗೆ ಬರೀ ಈ ಹಾಲಲ್ಲೇ ಮಾಡ್ತೀನಿ, ಅಥವಾ ಇವಾಗ ಒಂದ್ ಸ್ವಲ್ಪ ಹಾಕ್ತೀನಲ್ಲ. ಎಲ್ಲ ಹಾಕ್ಬಿಡ್ತೀನಿ. ಸೊ ಪೂರ್ತಿ ಹಾಕ್ಬಿಟ್ಟೆ ಸೋಯಾ ಮಿಲ್ಕ್. ಸ್ವಲ್ಪ ತಿಳಿಯಾಗಿರುತ್ತೆ ಅಷ್ಟೇ, ಚೆನ್ನಾಗಿರುತ್ತೆ. ಗಟ್ಟಿ ಆಗ್ಬೋದು ಇದು ಸ್ವಲ್ಪ. ಈಗ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ತೀನಿ, ಚೂರೆ ಬೆಲ್ಲ ಹಾಕ್ತೀನಿ. ನಾನು ಇವತ್ತೇ ಬೆಲ್ಲ ಯೂಸ್ ಮಾಡ್ತಾ ಇರೋದು, ಅಂದ್ರೆ ಜಿಮ್ಮಿಗೆ ಸೇರಿದಾಗ್ರಿಂದ ಬೆಲ್ಲ ಯೂಸ್ ಮಾಡಿಲ್ಲ. ಒಂದ್ ಸ್ವಲ್ಪ ಹಾಕೋಣ ಅನ್ಸ್ತಾ ಇದೆ, ಏನಾಗಲ್ಲ, ಸ್ವಲ್ಪ ಬೆಲ್ಲ ಹಾಕ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು, ನಾನೊಂದ್ ಸ್ವಲ್ಪನೇ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ಹೀಗಂತೂ ಒಂದಿಷ್ಟು ಸಿಗೋ ತರ ಒಂದು ಗೋಲಿ ಗಾತ್ರದಷ್ಟು ಅಥವಾ 2 ಗೋಲಿ ಗಾತ್ರದಷ್ಟು ಅನ್ಬೋದು. ಚೆನ್ನಾಗಿ ಕರಗ್ಲಿ ಇದು. ಸ್ನೇಹಿತರೆ ಇದು ಆಲ್ಮೋಸ್ಟ್ ಬಿಸಿ ಆಯ್ತು, ಇದು ಗಟ್ಟಿ ಆಗ್ತಾ ಇಲ್ಲ, ಹೀಗೆ ಕುಡಿತೀನಿ ಆಯ್ತಾ. ಚೆನ್ನಾಗಿ ಇದೆಲ್ಲ ಕರಗಿದೆ, ಬೆಲ್ಲ ಎಲ್ಲ ಕರಗಿದೆ. ಇಲ್ಲಿ ಒಂದ್ ಸ್ವಲ್ಪ ನಾನು ದ್ರಾಕ್ಷಿ ಮತ್ತೆ ಬಾದಾಮಿ ರೆಡಿ ಮಾಡ್ಕೊಂಡಿದೀನಿ. ಬಾದಾಮಿ ಒಂದು 4 to 5 ಅನ್ಸುತ್ತೆ, ಇದು ಚೆನ್ನಾಗಿ ಕಟ್ ಮಾಡ್ಕೊಂಡೆ. ಸೊ ಇವಾಗ ಇದೊಂದು ಬೌಲ್ಗೆ ಇದನ್ನ ಹಾಕೊಂಡು ಸ್ವಲ್ಪ ನೋಡಿ ಹಾಕ್ತಾ ಇದೀನಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ಬಾದಾಮಿ, ಗೋಡಂಬಿ, ಸೊ ಇದಕ್ಕೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್, ಸ್ವಲ್ಪ ಡೇಟ್ಸ್ ಹಾಕೊಳ್ಬೋದು. ನೋಡೋಣ, ಡೇಟ್ಸ್ ಹಾಕ್ತೀನಿ ಈಗ. ಸೊ ಇದನ್ನ ಈಗ ತಗೊಳ್ತಾ ಇದೀನಿ ನಾನು. 10:20 ಆಯ್ತು ಆಲ್ರೆಡಿ. ಸೊ ತುಂಬಾನೇ ಚೆನ್ನಾಗಿತ್ತು. ಪ್ರೋಟೀನ್ ಮಿಲ್ಕ್ ಹಾಕಿರೋದ್ರಿಂದ, ಅಂದ್ರೆ ಸೋಯಾ ಮಿಲ್ಕ್ ಹಾಕಿರೋದ್ರಿಂದ ಟೇಸ್ಟ್ ಇನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಓಟ್ಸು.
ಸೊ ಓಟ್ಸನ್ನ ತಿನ್ಕೊಂಡು ಮತ್ತೆ ನಾನು ಕೆಳಗೆ ಅಂಗಡಿಗೆ ಹೋದೆ. ಯಾಕಂದರೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ತಾ ಏನಲ್ವಾ, ಒಂದು ಶಾಪ್ ವೆಕೇಟ್ ಮಾಡ್ತೀನಿ ಅಂತ. ಸೊ ಅದ್ರ ಸಲುವಾಗಿ ಸುಮಾರು ಕೆಲಸಗಳಿರುತ್ತೆ. ಸೊ ಶಾಂತ ಅವರೊಬ್ರಿಗೆ ಗೊತ್ತಾಗಲ್ಲ, ನಾನು ಹೇಳಿ ಮಾಡಿಸ್ಬೇಕಾಗತ್ತೆ ಯಾವುದು ಎಲ್ಲಿಡಬೇಕು, ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ನೋಡೋದಕ್ಕೆ ನಾನು ಕೂಡ ಬಂದು ಚೆಕ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಆಲ್ರೆಡಿ ಮಾಡಿಟ್ಟಿರುವಂತಹ ಪೇಪರ್ ಪ್ಲೇಟ್ಸ್ಗಳೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಒಂದು ಕಡೆ ಹಾಕಿಸ್ದೆ. ಸ್ವಲ್ಪ ಲೂಸ್ ಇರುವಂಥದ್ದು ಅಂದರೆ ಪ್ಯಾಕ್ ಆಗಿಲ್ಲದೆ ಇರುವಂಥದ್ದು ಪ್ಲೇಟ್ಸ್ಗಳೆಲ್ಲ ಸಪ್ರೇಟಾಗಿ ಇರಿಸಿ ಈ ರೀತಿ ಅವ್ರಿಗೆ ಸ್ವಲ್ಪ ಹೇಳಿಬಿಟ್ಟು ಬಂದೆ ನಾನು ಮತ್ತೆ ಮೇಲೆ. ಸ್ನೇಹಿತರೆ, ಈಗ 11:30 ಆಗಿದೆ. ಮೇಲ್ ಬಂದೆ. ಶಾಂತ ಅವರು ಇನ್ನೂ ಸ್ವಲ್ಪ ಕೆಲಸ ಇದೆ, ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ನಾನು ಈ ಒಂದು ಬಟ್ಟೆನಲ್ಲಿ ಏನು ಮೊಳಕೆ ಬರೋದಕ್ಕೆ ಬಿಟ್ಟಿದ್ನಲ್ಲ ಕಾಳುಗಳು, ಇದನ್ನ ಇವಾಗ ಡಬ್ಬಕ್ಕೆ ಹಾಕ್ತೀನಿ. ಸೊ ಇದನ್ನ ರೂಮಲ್ಲೇ ಇಟ್ಕೊಂಡಿದ್ದೆ, ಯಾಕಂದ್ರೆ ಮರ್ತೋಗ್ಬಿಡ್ತೀನಿ, ಹಾಗಾಗಿ ಕಾಣೋ ತರ ಇಟ್ಟಿದ್ದೆ. ಈಗ ಪಾತ್ರೆಗಳೆಲ್ಲ ತೊಳೆದೆ. ಆಕ್ಚುಲಿ ಬಂದು ಸ್ವಲ್ಪ ಆಕ್ಚುಲಿ ಪಾತ್ರೆ ತೊಳೆದ್ಬಿಟ್ಟೆ ಕೆಳಗೆ ಹೋಗಿದ್ದೆ ಆಲ್ರೆಡಿ ನಾನು. ನೋಡಿ ನೀರೆಲ್ಲ ಇಳಿದಿದೆ. ಸೊ ಅವಾಗಿಂದ ಅವಾಗ್ಲೇ ತೊಳ್ಕೊಂಡ್ಬಿಟ್ರೆ, ನೋಡಿ ಇದು ಬೆಳಿಗ್ಗೆದು, ಸೊ ತೊಳೆದ್ಬಿಟ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ. ಸೊ ಈಗ ನಾನಿಲ್ಲಿ ಇದು ಕೂಡ ತೊಳೆದಿಟ್ಟಿದ್ದೀನಲ್ಲ, ಇದಕ್ಕೆ ಈ ಒಂದು ಕಾಳುಗಳನ್ನ ಹಾಕೊಳ್ತೀನಿ. ಸೊ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ, ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದು ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಕಡಲೆಕಾಳು ಇನ್ನು ಇವಾಗ ಬರ್ತಾ ಇದೆ ನೋಡಿ, ಆದ್ರೆ ಹೆಸರು ಕಾಳು ಮತ್ತೆ ಮೆಂತ್ಯ ಎಲ್ಲ ಆಲ್ಮೋಸ್ಟ್ ಬಂದಿದೆ. ಹೆಸರು ಕಾಳು ಬೇಗ ಬಂದ್ಬಿಡತ್ತೆ. ಸೊ ಇದಕ್ಕೆ ಇವಾಗ ಹಾಕಿ ಅವಾಗ ಸ್ವಲ್ಪ ನೀರ್ ಹಾಕಿ ನಾವು ಇದ್ ಮಾಡ್ತಾ ಇರ್ಬೇಕು, ಡ್ರೈನ್ ಮಾಡ್ಬೇಕು. ನೋಡಿ ಇದ್ರಲ್ಲಿ ಹೋಲ್ಸ್ ಗಳು ಮಾಡಿಟ್ಟಿದ್ದೀನಿ. ಸೊ ಇದೆಲ್ಲ ಇದಕ್ಕೆ ಹಾಕೊಳ್ತೇನೆ ಇವಾಗ ಒಂದ್ ಸ್ವಲ್ಪನೇ. ಎಸ್ ಸ್ನೇಹಿತರೆ, ನೋಡಿ ಪೂರ್ತಿ ಹಾಕಾಯ್ತು. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ನೀರ್ ಹಾಕಿ ಡ್ರೈನ್ ಮಾಡ್ತೀನಿ. ಅವಾಗವಾಗ ಸ್ವಲ್ಪ ನೀರ್ ಹಾಕಿ ನಾವು ಬಿಟ್ರೆ ಬೇಗ ಚೆನ್ನಾಗಿ ಮೊಳಕೆ ಬರುತ್ತೆ, ಅಂದ್ರೆ ಡ್ರೈ ಆಗಲ್ಲ. ನೋಡಿ ನೀರದು ಇಳಿತಾ ಇದೆ. ಆಕ್ಚುಲಿ ಇದು ರೆಗ್ಯುಲರ್ ಆಗಿ ಮಾಡೋದೊಂಥರ ಬೋರ್ ಅನ್ಸುತ್ತೆ, ಬಟ್ ಇದೇ ರೊಟೀನ್ ಆಗ್ಬಿಡ್ಬೇಕು ನಮ್ಗೆ. ನಾವು ಹೇಗೆ ಬೆಳಿಗ್ಗೆ ಎದ್ದು ನಾವು ನೀರು ಕುಡಿದು ತಿಂಡಿ ತಿಂದು ಕೆಲಸಗಳೆಲ್ಲ ಮಾಡ್ತೀವಿ, ಅದೇ ತರ ಇದು ಕೂಡ ನಾವು ಡೈಲಿ ರೊಟೀನ್ ಮಾಡ್ಕೊಂಡು ಬಿಡ್ಬೇಕು. ಇದೊಂದು 3 days ಒಂದ್ಸತಿ ನೀವು ಹೀಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. 3 to 4 days ವರ್ಗೂ ಬರುತ್ತೆ ನಮ್ಗೆ ಇದು. ಇಷ್ಟು ನಾನು ಹಾಕಿದ್ರೆ ಒಬ್ರಿಗೆ. ಸೊ ನೋಡಿ ಚೆನ್ನಾಗಿ ಇದನ್ನ ಮುಚ್ಚಿಟ್ಬಿಟ್ರೆ ನೀರು ಇಲ್ಲೇ ಇಳ್ಕೊಳ್ಳುತ್ತೆ. ಸೊ ಇಲ್ಲೊಂದು ಪಾತ್ರೆ ಇಟ್ಟು ಇದ್ರಲ್ಲಿ ಹಿಂಗೆ ಇಟ್ಬಿಡ್ತೀನಿ ನಾನು. ಸೊ ಇಲ್ಲೇ ಇಳ್ಕೊಂಡ್ಬಿಡುತ್ತೆ ನೀರೆಲ್ಲ. ಸೊ ಅಷ್ಟೇ, ಇದು ರೆಡಿ ಆಯ್ತು ಇವಾಗ. ಸೊ ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಳ್ತೀನಿ. ದೇವ್ರ ದೀಪ ಒಂದು ಹಚ್ಚಬೇಕು. ಈಗ ದೇವ್ರ ದೀಪ ಒಂದು ಹಚ್ಚಿ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು. ಸ್ನೇಹಿತರೆ, ಈಗ ಟೈಮ್ ಬಂದು 12:56 ಇದೆ. ಆಲ್ಮೋಸ್ಟ್ 1 o'clock ಆಗ್ತಾ ಇದೆ. ಸೊ ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು, ಹಾಗೆ ನಿನ್ನೆ ಸೋಯಾ ಬೀನ್ ಹಾಲ್ ಮಾಡಿದ್ನಲ್ಲ ಅದರದ್ದು ಸೋತ್ಸಾದ್ಮೇಲೆ ಬಂದಿದೆಯಲ್ಲ ಈ ಒಂದು ಏನು ಲೆಫ್ಟ್ ಓವರ್, ಇದಿಷ್ಟು ಹಾಕ್ಬಿಟ್ಟು ಒಂದು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಗೋಧಿ ಹಿಟ್ಟು ರಾಗಿ ಹಿಟ್ಟು ಎರಡೂ ಯೂಸ್ ಮಾಡ್ತಿರೋದ್ರಿಂದ ನಮ್ಗೆ ಏನಾಗುತ್ತೆ, ಗೋಧಿ ಹಿಟ್ಟು ಜಾಸ್ತಿ ಅಂತ ಅನ್ಸಲ್ಲ, ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಒಳ್ಳೇದು ರಾಗಿನೂ ಕೂಡ ಯೂಸ್ ಮಾಡೋದ್ರಿಂದ. ಚೂರು ಮಸ್ಟರ್ಡ್ ಆಯಿಲ್ ಮತ್ತು ಚೂರು ಸಾಲ್ಟ್ ಹಾಕಿ ನಾನು ಕಲಿಸ್ತೀನಿ. ಹಾಗೆ ಇದು ಪ್ರೋಟೀನ್ ಅಂಶ ಇರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ. ಸೊ ಆಕ್ಚುಲಿ ನಾನು ಕೆಳಗಡೆ ಶಾಂತ ಅವ್ರಿಗೆ ಸ್ವಲ್ಪ ಕೆಲಸ ಎಲ್ಲ ಹೇಳಿ ಅವ್ರಿಗೆ ನೋಡ್ದೆ, ನಾನು ಕೂಡ ಏನೇನ್ ಮಾಡ್ಬೇಕು, ಕೆಲವೊಂದು ಐಟಮ್ಸ್ ಎಲ್ಲ ಇಡೋದಿತ್ತು. ಸೊ ಅದೆಲ್ಲ ಕೆಳಗಡೆ ಸ್ವಲ್ಪ ಅಂಗಡಿ ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಎಲ್ಲ ಮಾಡಿ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಇವಾಗ ಇಲ್ಲಿ ಚಪಾತಿ ಹಿಟ್ಟು ಕಲ್ಸೋದಕ್ಕೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾ ಇದೀನಿ. ನನಗಿದು ಈವ್ನಿಂಗ್ಗೂ ಆಗೋ ತರ ಮಶ್ರೂಮ್ ಗ್ರೇವಿ ಇದೆ ಆಲ್ರೆಡಿ.
ಸೊ ಇದು ನಾನು 2 ಟೈಮ್ಗೆ ಆಗೋಷ್ಟು ಮಾಡ್ತಾ ಇದೀನಿ. ಸ್ನೇಹಿತರೆ ನಾನು ಇಲ್ಲೊಂದು ಚೂರೇ ಆಯಿಲ್ ಹಾಕ್ತಾ ಇದೀನಿ, ಮಸ್ಟರ್ಡ್ ಆಯಿಲ್ ಚೂರು ಜಾಸ್ತಿ ಆಯ್ತಾ ಅಂತ. ಚೂರು ಸಾಲ್ಟ್, ಮತ್ತೆ ಇಲ್ಲಿ ಒಂದು ಸ್ವಲ್ಪ ಜೀರಾ ಪೆಪ್ಪರ್ ಪೌಡರ್. ಇದನ್ನ ಈಗ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕಲಿಸ್ತೇನೆ. ಚೆನ್ನಾಗಿ ಇದು ಇವಾಗ ಕಲಸಿ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಇವಾಗ ಕಲಸಾಗಿದೆ. ಇದನ್ನ ಒಂದು 15 ಮಿನಿಟ್ಸ್ ಹೀಗೆ ಮುಚ್ಚಿಟ್ಬಿಡ್ತೀನಿ, ಚೆನ್ನಾಗಿ ಅದು ಸಾಫ್ಟ್ ಆಗುತ್ತೆ ಅವಾಗ. ಸೊ ಅಡುಗೆದೆಲ್ಲ ಸ್ವಲ್ಪ ರೆಡಿ ಮಾಡಿ ನಾನು ಮತ್ತೆ ಕೆಳಗಡೆ ಹೋದೆ. ಯೂಶಲಿ ಇಷ್ಟೊಂದು ಸತಿ ಹೋಗ್ತಾ ಇರಲಿಲ್ಲ, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡೋರು ಶಾಂತ ಅವರು. ಬಟ್ ಇವಾಗ ಹೇಳಿ ಮಾಡಿಸ್ಬೇಕಾಗುತ್ತೆ, ಯಾಕಂದರೆ ಶಾಪ್ ವೆಕೇಟ್ ಮಾಡ್ತಿರೋದ್ರಿಂದ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡ್ತಾ ಇದ್ದಾರೆ ಅಂತ ನೋಡಬೇಕಾಗತ್ತೆ. ಹಾಗಾಗಿ ಮತ್ತೆ ನಾನು ಶಾಪ್ಗೆ ಬಂದೆ. ಮಾಡ್ತಾ ಇದ್ರು ಕೆಲಸಗಳೆಲ್ಲ ಸ್ವಲ್ಪ ಎಲ್ಲ ಜೋಡಿಸಿ ಇಟ್ಟಿದ್ರು, ಯಾಕಂದರೆ ಸಣ್ಣ ಶೆಟರಲ್ಲಿ ಇದ್ದಿದ್ದು ಏನೇನು ಕೆಲವೊಂದು ಐಟಮ್ಸ್ ಎಲ್ಲ ಈ ಕಡೆ ಇಡ್ಸಿದ್ದೆ ಶಾಪಲ್ಲಿ. ಸೊ ಈ ರೀತಿ ಎಲ್ಲ ಸ್ವಲ್ಪ ಐಟಮ್ ಎಲ್ಲ ಜೋಡಿಸಿ ಇಟ್ಟಿದ್ರು, ಏನೇನು ಬೇಕು ಏನೇನು ಬೇಡ ಅಂತೆಲ್ಲ ನೋಡಿ ಇಟ್ಟಿದ್ರು ಸ್ವಲ್ಪ ನೀಟಾಗಿ ನಾನು ಬರೋ ಅಷ್ಟರಲ್ಲಿ. ಸೊ ಮಷಿನ್ ಕೂಡ ಸೇಲ್ ಮಾಡೋದಿದೆ, ಹಾಗೆ ಈ ಕಡೆ ಏನು ಪಕ್ಕದ ಅಂಗಡಿ ದೊಡ್ಡ ಅಂಗಡಿ ಇದೆಯಲ್ಲ ಅಲ್ಲಿರುವಂತಹ ಸಾಮಾನುಗಳು ಕೂಡ ನಾನು ಶಿಫ್ಟ್ ಮಾಡೋದಿದೆ ಈ ಕಡೆ. ಹಾಗಾಗಿ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು. ಸೊ ಅವ್ರಿಗೆ ಹೇಳಿ ಎಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಅದೆಲ್ಲ ಮಾಡಿಸಿ ನಾನು ಮತ್ತೆ ಮೇಲ್ ಬಂದೆ. ಅವ್ರಿಗೆ ನಾನು ಸ್ವಲ್ಪ ಕೆಲಸಗಳೆಲ್ಲ ಹೇಳಿ ನಾನು ಮತ್ತೆ ಮನೆಗೆ ಬಂದೆ. ಸೊ ಅವರು ಅವ್ರ ಟೈಮಿಂಗ್ಸ್ ವರ್ಗು ಕೆಲಸ ಮಾಡಿ ಹೋಗ್ತಾರೆ, ನಾನಿಲ್ಲಿ ಮನೆ ಕೆಲಸನೂ ಎಲ್ಲ ಮಾಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ಹೇಳ್ಬಿಟ್ಟು ನಾನು ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದ್ ಸ್ವಲ್ಪ ಮಶ್ರೂಮ್ ಗ್ರೇವಿ ಇನ್ನೊಂದ್ ಸ್ವಲ್ಪ ಮಿಕ್ಕಿದೆ. ಸ್ನೇಹಿತರೆ ಈಗ ಟೈಮ್ ಬಂದು 2:34 ಆಗಿದೆ. ಸ್ವಲ್ಪ ಕೆಳಗೆ ಹೋಗಿ ಶಾಂತ ಅವ್ರು ಏನ್ ಮಾಡ್ತಿದಾರೆ ಅಂತೆಲ್ಲ ನೋಡ್ಕೊಂಡು ಅವ್ರಿಗೆ ಇನ್ನೊಂದ್ ಸ್ವಲ್ಪ ಕೆಲಸ ಹೇಳಿ ಸೊ ಮೇಲ್ ಬಂದೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ ನಾನು ಇದನ್ನ ಬಿಸಿ ಮಾಡ್ಕೊಂಡೆ, ಮಶ್ರೂಮ್ ಗ್ರೇವಿ ನಿನ್ನೆ ಅಮ್ಮ ಕಳ್ಸಿದ್ರಲ್ಲ ಅದು. ಇಲ್ಲಿ ಸಲಾಡ್ ಸ್ವಲ್ಪ ರೆಡಿ ಮಾಡ್ಕೊಂಡಿದೀನಿ, ಸ್ವಲ್ಪ ಪೊಮೊಗ್ರಾನೇಟು ಮತ್ತೆ ಸ್ಪ್ರೌಟ್ಸ್, ಮತ್ತೆ ಇಲ್ಲಿ ನಿನ್ನೆ ಇದ್ದೇನೆ ಸ್ವಲ್ಪ ಸಲಾಡ್ ಅಲ್ಲಿ ಮಿಕ್ಕಿತ್ತು ಆನಿಯನ್ ಇಟ್ಕೊಂಡಿದೀನಿ. ಮತ್ತೆ ಇಲ್ಲಿ ಈಗ ಚಪಾತಿ ಮಾಡಿದ್ನಲ್ಲ ರಾಗಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಮತ್ತೆ ಸೋಯಾದು ಲೆಫ್ಟ್ ಓವರ್. ಸೊ 2 ಚಪಾತಿ ಹಾಕೊಳ್ತಾ ಇದೀನಿ, ಇನ್ನೂ ಒಂದು 3 ಚಪಾತಿ ಇರುತ್ತೆ. ಇವಾಗ ಬೇಕನ್ಸಿದ್ರೆ ಇನ್ನೊಂದು ಅರ್ಧ ಹಾಕೊಳ್ತೀನಿ, ನೋಡೋಣ. ಸೊ ಇದು ನನ್ನ ಮಧ್ಯಾಹ್ನದ ಫುಡ್. ಆಪಲ್ ಸೈಡರ್ ವಿನೆಗರ್ ಇವತ್ತು ಹಾಕೊಂಡಿಲ್ಲ, ಯಾಕೋ ಸ್ವಲ್ಪ ಬ್ಲಾಟಿಂಗ್ ಅನ್ಸ್ತಾ ಇತ್ತು, ಹೊಟ್ಟೆ ಸ್ವಲ್ಪ ಉಬ್ರ ಅನ್ಸ್ತಿತ್ತು, ಅದಕ್ಕೆ ಹಾಕೊಳ್ಳಿಲ್ಲ. ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ಗೆ. ಸೊ ಈ ರೀತಿ ನಾನು ಚಪಾತಿ ಮಾಡ್ಕೊಂಡು ತಿಂದೆ, ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ಈ ರೀತಿ ರಾಗಿ ಮತ್ತೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಸಲಾಡು ಮತ್ತೆ ಈ ಒಂದು ಚಪಾತಿ ಎಲ್ಲ ತಿಂದು ನಾನು ಇನ್ನೊಂದ್ ಸ್ವಲ್ಪ ಸಲಾಡ್ ಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಕೊಂಡೆ. ಸೊ ಇಲ್ಲಿ ಪೊಮೊಗ್ರಾನೇಟ್ ಕೂಡ ಇನ್ನೊಂದ್ ಸ್ವಲ್ಪ ಹಾಕೊಂಡು ತಿಂದೆ. ತಿಂದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಜಿಮ್ಗೆ ಹೊರಟೆ. ಜಾಸ್ತಿ ಏನ್ ಟೈಮ್ ಸಿಗ್ಲಿಲ್ಲ ರಿಲ್ಯಾಕ್ಸ್ ಮಾಡೋದಕ್ಕೆ. ನಾನು ಜಿಮ್ಗೆ ಹೊರಟೆ, ಜಿಮ್ಗೆ ಹೋಗಿ ಮನೆಗೆ ವಾಪಸ್ ಬಂದು ಏನೇನ್ ತಂದಿದ್ನೋ ಅದನ್ನೆಲ್ಲ ಸ್ವಲ್ಪ ತೆಗ್ದಿಟ್ಟೆ. ಸ್ವಲ್ಪ ಸೌತೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು ಅಂತ ಹೇಳಿ ತಗೊಂಡ್ ಬಂದಿದ್ದೆ. ಹಾಗೆ ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಆರೆಂಜ್ ಕೂಡ ತಿಂದೆ. ಆಕ್ಚುಲಿ ಹೆವಿ ವರ್ಕೌಟ್ ಮಾಡಿಸ್ಬಿಟ್ಟಿದ್ರು ಇವತ್ತು, ತುಂಬಾನೇ ಹಸುವಾಗ್ತಿತ್ತು. ಬಂದ ತಕ್ಷಣ ಇಲ್ಲಿ ಒಂದು ಆರೆಂಜ್ ತಿಂದೆ. ಸ್ನೇಹಿತರೆ ಡಿನ್ನರ್ಗೆ ಇವತ್ತು Day 10 ನೈಟ್ ಡಿನ್ನರ್ ಅಂದ್ರೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ 10ನೇ ದಿವಸ ರಾತ್ರಿ ಏನ್ ತಿಂತ ಏನೇನು ತೋರಿಸ್ತೀನಿ. ಸೊ ಇಲ್ಲಿ ಕುಕುಂಬರ್ ಸ್ವಲ್ಪ ಹೆಚ್ಚಿದೀನಿ, ಮತ್ತೆ ಸ್ಪ್ರೌಟ್ಸ್ಗೆ ಕಡಲೆಕಾಳು, ಹೆಸರು ಕಾಳು ಹಾಗೂ ಮೆಂತ್ಯ, ಮತ್ತೆ ಸ್ವಲ್ಪ ಪೊಮೊಗ್ರಾನೇಟ್. ಇಲ್ಲಿ ಆಪಲ್ ಸೈಡರ್ ವಿನಿಗರ್ ಇಟ್ಕೊಂಡಿದ್ದೀನಿ, ಚೂರು ಜಸ್ಟ್ ಹಿಂಗೆ ಕೋಟಿಂಗ್ ಮಾಡೋಣ ಅಂತ ಹೇಳಿ ಜಸ್ಟ್ ಹಿಂಗೆ ಕೋಟ್ ಮಾಡ್ಬೇಕಾಗುತ್ತೆ ನಾವು ಆಪಲ್ ಸೈಡರ್ ವಿನಿಗರ್ ಅಲ್ಲಿ. ಸೊ ಇದಿಷ್ಟು ಸಲಾಡ್ಗೆ ಆಯ್ತು, ಫ್ರೂಟ್ಸ್ ಸಲಾಡ್ ಆಯ್ತು. ಡ್ರೈ ಫ್ರೂಟ್ಸ್ ನಾ ಆಕ್ಚುಲಿ ಮಧ್ಯಾಹ್ನ ನೆನ್ಸೋದು ಮರ್ತೋಗ್ಬಿಟ್ಟೆ. ಸೊ ಇದು ಆಯಿಲ್ ಆಕ್ಚುಲಿ, ಹಾಗಾಗಿ ಇವಾಗ ಇಷ್ಟನ್ನ ತಿಂತಾ ಇದೀನಿ. ಇವಾಗ ನೆನೆಸ್ತೀನಿ, ಬೇಕಾದ್ರೆ ಮಲ್ಗಕ್ ಮುಂಚೆ ಸ್ವಲ್ಪ ತಿನ್ಬೋದು.
ಸೊ ಇದರಲ್ಲಿ ನಾನು ಚಪಾತಿ ಇಟ್ಟಿದ್ದೆ, ಅಂದ್ರೆ ರಾಗಿ ಮತ್ತೆ ಗೋಧಿ ಹಿಟ್ಟು ಉಪಯೋಗಿಸಿರೋ ಮಾಡಿರೋಂಥದ್ದು. ಮಧ್ಯಾಹ್ನ ಇನ್ನು 3 ಎಕ್ಸ್ಟ್ರಾ ಮಾಡಿದ್ನಲ್ಲ, ಸೊ ಅದನ್ನ ಇವಾಗ ಇಲ್ಲಿ ಬಿಸಿಗೆ ಇಟ್ಟಿದ್ದೀನಿ. ಸೊ ಇದ್ರಲ್ಲಿ 2 ಸಾಕಾಗುತ್ತೆ, ಇನ್ನೊಂದು ಬಿಸಿ ಮಾಡಿ ಇಟ್ಟಿರೋಣ, ಹಾಳಾಗೋದ್ ಬೇಡ ಅಂತ 3 ಬಿಸಿ ಮಾಡ್ತಾ ಇದೀನಿ. ನಂಗೆ ಇಲ್ಲಿ 2 ಸಾಕಾಗ್ಬಿಡುತ್ತೆ ಇವಾಗ. ಇನ್ನ ಇದ್ರಲ್ಲಿ ಏನಿದೆ ನೋಡೋಣ. ಇದ್ರಲ್ಲಿ ಜೀರಾ ವಾಟರ್ ಇದೆ ಸ್ವಲ್ಪ, ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಕುಡಿತೀನಿ. ಇದು ಆಕ್ಚುಲಿ ನಿನ್ನೆ ಏನೋ ಮಾಡ್ಕೊಂಡಿದ್ದೆ ಅನ್ಸುತ್ತಲ್ವಾ, ಮೊನ್ನೆ ಅದು ಫ್ರಿಜ್ ಅಲ್ಲಿ ಹಾಗೆ ಇತ್ತು, ಏನಾಗಲ್ಲ ಜೀರಾ ವಾಟರ್, ಅದನ್ನ ಇನ್ನೊಂದ್ ಸ್ವಲ್ಪ ಕುಡಿತೀನಿ. ಸೊ ಇಲ್ಲಿ ಮಶ್ರೂಮ್ ಕರಿ ಇನ್ನೊಂದ್ ಸ್ವಲ್ಪ ಇದೆ, ಬರೀ ಗ್ರೇವಿ ಟೈಪ್ ಇದೆ ಆಕ್ಚುಲಿ. ಸೊ ಇದನ್ನೇನೆ ನಾನು ಇವಾಗ ಇದ್ರ ಜೊತೆ ತಿಂತೀನಿ, ಯಾಕಂದ್ರೆ ಇದು ವೇಸ್ಟ್ ಮಾಡಕ್ಕೂ ಆಗಲ್ಲ, ಚೆನ್ನಾಗಿದೆ ಹಾಗಾಗಿ. ಸೊ ಇದು ನೈಟ್ಗೆ ಆಗತ್ತೆ. ಇವಾಗ ಸರ್ ಆಕ್ಚುಲಿ ಫೋನ್ ಮಾಡಕ್ ಹೇಳಿದ್ದಾರೆ, ಡಯಟ್ ಚೇಂಜ್ ಮಾಡ್ತಾರಂತೆ, ನೋಡೋಣ ಏನ್ ಚೇಂಜಸ್ ಮಾಡ್ತಾರೆ ಅಂತ ಅನ್ಬಿಟ್ಟು. ಇವತ್ತು ತುಂಬಾನೇ ವೆಯ್ಟ್ ಲಿಫ್ಟಿಂಗ್ ಹೆವಿ ಇತ್ತು. ಸೊ ಆಕ್ಚುಲಿ 2 kgs, 2 ಕೈಯಲ್ಲಿ 2.5 kgs ಹಿಡ್ಕೊಂಡು ನಾನು 3 floors ಕೆಳಗಡೆ 3rd floor ಇಂದ ಗ್ರೌಂಡ್ ಫ್ಲೋರ್ ವರ್ಗೂ ಹೋಗಿ ಬರ್ಬೇಕು. ಅದಾದ್ಮೇಲೆ 5 kgs ಆ ಕಡೆ ಕೈ ಈ ಕಡೆ ಕೈಯಲ್ಲಿ, ಅದಾದ್ಮೇಲೆ 10 kgs ಆ ಕಡೆ 10 kg, ಲೆಫ್ಟ್ ಸೈಡ್ ರೈಟ್ ಸೈಡ್ 2 ಕಡೆ 10 kg, ಅದಾದ್ಮೇಲೆ 12.5 kg 12.5 kg ಆ ಕಡೆ ಈ ಕಡೆ. ಅದಿಷ್ಟು ಎತ್ಕೊಂಡು ಹೋಗಿ ಮತ್ತೆ ಹಿಡ್ಕೊಂಡು ಬರೋಷ್ಟು ಸಾಕಾಗೋಯ್ತು. ಅದ್ರ ಜೊತೆ ಲೆಗ್ ವರ್ಕೌಟ್ಸ್ ತುಂಬಾನೇ ಮಾಡಿಸಿದ್ರು ಇವತ್ತು, ಸೊ ಫ್ಯಾಟ್ ಕಮ್ಮಿ ಆಗ್ಲಿ ಅಂತ ಹೇಳಿ. ಸೊ ಇದು ಇವತ್ತು ನನ್ನ ಡಿನ್ನರ್. ಸ್ವಲ್ಪ ತುಂಬಾ ರಿಲ್ಯಾಕ್ಸ್ ಮಾಡಿ ಆಮೇಲೆ ಇವಾಗ ತಿಂತಾ ಇದೀನಿ. ಲೇಟ್ ಆಯ್ತು, ಇವಾಗ ಆಲ್ಮೋಸ್ಟ್ 8:15 8:30 ಆಗ್ತಾ ಇದೆ, ಇವಾಗ ತಿಂತಾ ಇದೀನಿ. ಸ್ವಲ್ಪ ಇವತ್ತು ಲೇಟ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಿಸಿ ಆಗಿದೆ, 2 ಹಾಕೊಳ್ತೀನಿ. ಸೊ ಇದೊಂದು ಇಟ್ಟಿರ್ತೀನಿ, ನೋಡೋಣ ಬೇಕನ್ಸಿದ್ರೆ ತಿಂತೀನಿ, ಇಲ್ಲ 2 ಸಾಕಾಗುತ್ತೆ ನನ್ನ ನೈಟ್ಗೆ. ಏನಾದ್ರೂ ಹಸುವಾಯ್ತು ಎಮರ್ಜೆನ್ಸಿ ಅಂತ ಇದಿರ್ಲಿ, ಇಲ್ಲ ಬೆಳಿಗ್ಗೆ ತಿಂತೀನಿ. ಸೊ ಇದಿಷ್ಟು ಆಯ್ತು ನನ್ನ ಒಂದು ಡಿನ್ನರ್. ಸೊ ಇದೇ ತರ ವಿಡಿಯೋಸ್ ನೋಡ್ತಾ ಇರಿ. ಸೊ ಇದಕ್ಕೆ ಇವಾಗ ಇದನ್ನ ಹಾಕೊಳ್ತೀನಿ. ನಾನು ಹೊಸದಾಗಿ ಏನಾದ್ರು ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇದೇ ತರ ನನ್ನ ಒಂದು ಡಯಟ್ ಏನ್ ಮಾಡ್ತೀನಿ, ಹೇಗೆ ವೆಯ್ಟ್ ಲಾಸ್, ಎಷ್ಟು ವೆಯ್ಟ್ ಕಮ್ಮಿ ಆದ ಎಲ್ಲ ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ಸೊ ನನ್ನ ಒಂದು ಡಿನ್ನರ್ ಪ್ಲೇಟ್ ಅಲ್ಲಿ ಇದೆಲ್ಲ ಇತ್ತು ನೋಡಿ ಸ್ನೇಹಿತರೆ. ಗ್ರೇವಿ ಆಗಿರ್ಬೋದು, ಚಪಾತಿ, ಸಲಾಡು, ಸ್ಪ್ರೌಟ್ಸು ಇದೆಲ್ಲ ಇತ್ತು. ಫಸ್ಟ್ಗೆ 2 ಚಪಾತಿ ಹಾಕೊಂಡೆ, ಯಾಕೋ ಗ್ರೇವಿ ಜಾಸ್ತಿ ಆಗ್ಬೋದು ಅಂತ ಅನಿಸ್ತಾ ಇತ್ತು. ಸೊ ಆಮೇಲೆ 3ನೇ ಚಪಾತಿ ಕೂಡ ಹಾಕೊಂಡ್ಬಿಟ್ಟೆ, ಯಾಕಂದ್ರೆ ಹೆವಿ ವರ್ಕೌಟ್ ಮಾಡ್ಸಿರಲ್ಲ, ತುಂಬಾನೇ ಹಸಿತ್ತು, ಹಾಗಾಗಿ ರೈಸ್ ಕೂಡ ಇಲ್ಲ, ಹಾಗಾಗಿ 3ನೇ ಚಪಾತಿ ಕೂಡ ತಿಂದೆ. ಬಟ್ ಗ್ರೇವಿ ಸ್ವಲ್ಪ ಮಿಕ್ತು, ಬಿಟ್ಬಿಟ್ಟೆ. ಸುಮ್ಮನೆ ಜಾಸ್ತಿನೂ ತಿನ್ನಕ್ ಹೋಗ್ಬಾರ್ದು, ಕ್ಯಾಲೋರೀಸ್ ಜಾಸ್ತಿ ಆಡ್ ಆಗುತ್ತೆ ಹಾಗಾಗಿ. ಸೊ ತಿಂದೆಲ್ಲ ಆದ್ಮೇಲೆ ತುಂಬಾನೇ ಮೆಸ್ಸಿ ಆಗಿತ್ತು ರೂಮ್ ಅಂತ ಹೇಳಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡೆ. ಹಾಗೆ ಅಡ್ಗೆ ಮನೆಯಲ್ಲಿ ಸ್ವಲ್ಪ ಕೆಲ್ಸ ಇತ್ತು, ಅದ್ ಮುಗಿಸ್ಕೊಂಡ್ ಬಂದು ಕ್ಲೀನ್ ಮಾಡೋಣ ಅಂತ ಅನ್ಕೊಂಡ್ ಮತ್ತೆ ಅಡ್ಗೆ ಮನೆಗ್ ಬಂದೆ. ಪಾತ್ರೆಗಳೆಲ್ಲ ಇತ್ತು, ತೊಳಿಬೇಕು. ಇವಾಗ್ಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಯಾಕಂದ್ರೆ ಸ್ವಲ್ಪ ಚಪಾತಿ ಎಲ್ಲ ತಿಂದಿರೋದ್ರಿಂದ ಸ್ವಲ್ಪ ವಾಕ್ ಮಾಡ್ಬೇಕಲ್ವಾ, ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ತಿಂದ ತಕ್ಷಣ ಮಲ್ಗೋದ್ ಬೇಡ ಅಂತ ಹೇಳಿ ಎಲ್ಲಾ ಕೆಲ್ಸಗಳು ಮುಗಿಸ್ಕೊಂಡೆ. ಪಾತ್ರೆಗಳು ತೊಳಿಯೋದು ಆಗಿರ್ಬೋದು, ಸ್ವಲ್ಪ ಕ್ಲೀನ್ ಮಾಡೋದಾಗಿರ್ಬೋದು, ಎಲ್ಲಾ ಕೆಲ್ಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಹಾಗೆ ಇಲ್ಲಿ ಸ್ಪ್ರೌಟ್ಸ್ ಕೂಡ ಇತ್ತು, ನಾಳೆಗಾಗುತ್ತೆ. ಹಾಗೆ ಏನು ನೆನ್ಸ್ಬೇಕೆಲ್ಲ ನೋಡ್ಕೊಂಡೆ. ಬಾದಾಮಿ ಒಂದ್ ಸ್ವಲ್ಪ, ದ್ರಾಕ್ಷಿ ಒಂದ್ ಸ್ವಲ್ಪ ಎಲ್ಲ ನೆನ್ಸಿಟ್ಟೆ, ಮಾರನೇ ದಿವಸಕ್ಕೆ ಆಗುತ್ತೆ ಅಂತ ಹೇಳಿ ಎಲ್ಲ ನೆನ್ಸಿಟ್ಟು ಒಂದ್ ಸ್ವಲ್ಪ ಶಟರ್ ಹಾಕೊಂಬರಕ್ಕೆ ಕೆಳಗ್ ಹೋದೆ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು.